ಚಿನ್ಮರಿ, ಚಿನ್ಮರಿ. ಯಾಕ್ರಿ ನಿದ್ದೆ ಬರಲಿಲ್ವಾ? ಹೊಸ ಜಾಗ ಅಲ್ವಾ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ದೇವ್ರನ್ನ ನೆನ್ಸ್ಕೊಂಡು ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ನಾನು ಪಕ್ಕ ನನ್ನ ದೇವತಾನೆ ಮಲಗಿರೋವಾಗ ಬೇರೆ ಯಾವ ದೇವ್ರನ್ನ ನೆನ್ಸ್ಬಿಸ್ಕೊಳ್ಳಿ ಹೇಳಿ. ಚಿನ್ಮರಿ, ನಿಮ್ಮನ್ನ ಒಂದು ವಿಷಯ ಕೇಳಬೇಕು, ಕೇಳ? ಇಷ್ಟೊತ್ತಲ್ಲ ಹೇಳ್ರಿ. ನೀವು ಈ ಮನೆಗೆ ಬಂದಾಗ ನನಗೆ ಕಾಣೋ ಚಿನ್ನುಮರಿನೇ ಬೇರೆ ಅನ್ಸುತ್ತೆ. ಏನ್ರಿ ಹೇಳ್ತಿದ್ದೀರಾ? ಹೌದು, ಆ ಮನೇಲಿದ್ದಾಗಿರೋ ಚಿನ್ನುಮರಿನೇ ಬೇರೆ, ಇಲ್ಲಿ ಬಂದಾಗಿರೋ ಚಿನ್ನುಮರಿನೇ ಬೇರೆ. ನಿಮ್ಗೆ ಯಾಕೆ ಡೌಟು? ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಿದ್ದೀರಾ? ಇಲ್ಲ ಚಿನ್ನುಮರಿ, ಸತ್ಯ ಹೇಳ್ತಾ ಇದ್ದೀನಿ. ನಾವಿಬ್ಬರು ಜೊತೆಗಿದ್ದಾಗ ನೀವು ಡಲ್ ಆಗಿರ್ತೀರಿ, ಯಾವತ್ತೂ ಇಷ್ಟು ಖುಷಿಯಾಗಿರೋದೇ ಇಲ್ಲ. ಆದರೆ ಇಲ್ಲಿ ಬಂದರೆ ಸಾಕು, ಅಪ್ಪ ಅಮ್ಮ ಅಕ್ಕ ತಮ್ಮ ಅಂತ ಎಷ್ಟು ಖುಷಿಯಾಗಿರ್ತೀರಿ ಗೊತ್ತಾ? ಹಾಗೆಲ್ಲ ಏನೂ ಇಲ್ಲ ರೀ, ನಿಮ್ಮ ಜೊತೆನೂ ಖುಷಿಯಾಗಿ ಇದ್ದೀನಲ್ಲ. ಅಪ್ಪ ಅಮ್ಮನ ಅಪರೂಪಕ್ಕೆ ನೋಡ್ತೀನಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಖುಷಿ ಆಗ್ತೀನಿ ಅಷ್ಟೇ. ನೀವು ಯಾಕೆ ಹಾಗೆಲ್ಲ ಅನ್ಕೋತಿದ್ದೀರಾ? ಆದರೂ ನನ್ನ ಜೊತೆ ಇದ್ದಾಗ ನೀವು ಯಾಕೆ ಇಷ್ಟು ಖುಷಿಯಾಗಿರೋದಿಲ್ಲ ಚಿನ್ನುಮರಿ? ರೀ, ಯಾಕೆ ಮತ್ತೆ ಅದನ್ನೇ ಕೇಳ್ತಿದ್ದೀರಾ? ಹೇಳ್ತಿದ್ದೀನಲ್ಲ ನಾನು ಖುಷಿಯಾಗಿರ್ತೀನಿ ಅಂತ, ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಅಯ್ಯೋ ಜಾಮಿಯವ್ರೆ, ನನಗೆ ಯಾವತ್ತೂ ನಿಮ್ಮೇಲೆ ಅನುಮಾನ ಇಲ್ಲ. ಆದರೂ ಯಾಕೋ ವಿಷಯ ಕೇಳಬೇಕು ಅನ್ನಿಸ್ತು ಅಂತ ಕೇಳ್ಬಿಟ್ಟೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಯಾಕ್ರಿ ಬೇಜಾರು? ನೀವೇನು ಅಂತ ನನಗೆ ಗೊತ್ತಿಲ್ವಾ? ಸರಿ ಬನ್ನಿ ಮಲ್ಗೆ. ಚಿನ್ನುಮರಿ, ಇನ್ನೊಂದು ವಿಷಯ, ನಿಮ್ಮ ಕೈಗೆ ಪೆಟ್ಟಾಗಿದ್ದನ್ನ ನಿಮ್ಮ ಮನೆಯವ್ರ ಜೊತೆ ನೀವು ಮಾತಾಡ್ತಿದ್ದಾಗ ಹೇಳಿಲ್ಲ ತಾನೆ? ನಾನು ಅದನ್ನು ಬೇಕು ಅಂತ ಮಾಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿದ್ದು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ನೀವು ಗೊತ್ತಿದ್ದೇನೆ ಹೇಳ್ಬಿಟ್ಟಿರ್ತೀರೋ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದೇ ಮತ್ತೆ ಈ ಥರದ್ದೆಲ್ಲ ನಾನು ಯಾರ ಹತ್ರನಾದರೂ ಹೇಳ್ಕೋತೀನಾ? ಹಾಂ, ನೀವು ನನಗೆ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಿದ ಮೇಲೆ ಗಂಡನ ಬಗ್ಗೆ ಈ ಥರ ಎಲ್ಲ ಚಾಡಿ ಹೇಳೋದು ಎಷ್ಟು ಸರಿ? ಹಾಗೆಲ್ಲ ನಾನು ಯಾರ ಹತ್ರನೂ ಏನೂ ಹೇಳೋದಿಲ್ಲ. ನಂಗೆ ನೀವು ನಿಮ್ಮ ಪ್ರೀತಿ ಅಷ್ಟೇ ಮುಖ್ಯ. ಸದ್ಯ ಈಗ ಸಮಾಧಾನ ಆಯಿತು. ಎಲ್ಲ ನನ್ನ ವಿಷಯನೆಲ್ಲ ಇವರು ಬೆಚ್ಚಿಟ್ಬಿಟ್ಟಿರ್ತಾರೋ ಅಂತ ಯೋಚನೆ ಆಗಿತ್ತು. ವಿಶ್ವ, ನಾನು ಹೇಳಿದ್ದು ಏನಪ್ಪ ಯೋಚನೆ ಮಾಡಿದೆ? ಅಪ್ಪ, ನನಗೊಂದು ಸ್ವಲ್ಪ ಟೈಮ್ ಬೇಕು. ಇನ್ನೂ ಎಷ್ಟು ಟೈಮ್ ಬೇಕಪ್ಪ? ಅಲ್ವೋ, ನೀನೇನಾದರೂ ಬೇರೆ ಹುಡುಗಿ ನೋಡಿದ್ದಿದ್ರೆ ಅವಳನ್ನ ನೋಡಿ ಅರ್ಥ ಮಾಡ್ಕೊಡೋಕ್ಕೆ, ಅವಳ ಜೊತೆ ಸಂಸಾರ ಮಾಡೋಕ್ಕೆ ಸಮಯ ಬೇಕಾಗುತ್ತೆ. ನನಗೂ ಅರ್ಥ ಆಗುತ್ತೆ. ತನು ನಿನ್ನ ಜೊತೆ ಆಡಿ ಬೆಳೆದಿರೋ ಹುಡುಗಿ, ಅವಳನ್ನು ಮದುವೆ ಹಾಕೋದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡಬೇಕು? ಅಲ್ವೋ, ಆದಷ್ಟು ಬೇಗ ನೀನು ಮದುವೆ ಮಾಡಿದ್ರೆ ನಮಗೂ ನೆಮ್ಮದಿ ಅಲ್ವೇನೋ? ಅಪ್ಪ, ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ತನುನ ನಾನು ಚಿಕ್ಕ ವಯಸ್ಸಿಂದ ಫ್ರೆಂಡ್ ಅಂತ ನೋಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತಪ್ಪ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಓಹೋ ಹೋ ಹೋ, ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಯಾರಾದರೂ ಪ್ರೀತಿ ಮಾಡಿದೆಯೇನೋ? ಇಲ್ಲಪ್ಪ, ಆ ಥರ ಎಲ್ಲ ಏನಿಲ್ಲ. ನೋಡಪ್ಪ ವಿಶ್ವ, ನಾನು ನಿನ್ನ ವಯಸ್ಸನ್ನು ದಾಟ್ಕೊಂಡೇ ಇಲ್ಲಿಗೆ ಬಂದಿರೋದು. ನನಗೆಲ್ಲ ಅರ್ಥ ಆಗುತ್ತೆ.
ಹಾಗೇನಾದರೂ ಇದ್ದರೆ ನನ್ನ ಜೊತೆ ಮುಕ್ತವಾಗಿ ಮಾತಾಡು. ನಿಜವಾಗ್ಲೂ ಆ ಥರ ಎಲ್ಲ ಏನಿಲ್ಲಪ್ಪ. ನಾನು ಯಾರನ್ನು ಪ್ರೀತಿಸ್ತಿಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಅಂದಮೇಲೆ ನೀನು ತನುನ ಮದುವೆ ಹಾಕು. ಅಪ್ಪ ಅದು ಇದು ಏನೂ ಇಲ್ಲ. ನನ್ನ ಮಾವ, ಮದುವೆ ವಿಚಾರದಲ್ಲಿ ಯಾಕೆ ಅವನನ್ನು ಅಷ್ಟೊಂದು ಬಲವಂತ ಮಾಡ್ತಿದ್ದೀರಾ? ಅವ್ನು ಟೈಮ್ ಕೇಳ್ತಿದ್ದಾನೆ, ಅವನಿಗೆ ಟೈಮ್ ಕೊಡಿ. ಅಲ್ಲಮ್ಮ, ಇನ್ನೂ ಎಷ್ಟು ಟೈಮ್ ಅದು ಕೊಡೋದಮ್ಮ? ಕೊಟ್ಟು ಸಾಕಾಗಿದೆ. ನನ್ನ ಪ್ರಕಾರ ಇವನು ಯೋಚನೆ ಮಾಡೋದ್ರಲ್ಲಿ ಇವನು ಆಯುಷ್ಯ ಕಳೆದುಬಿಡ್ತಾನೆ ಅಂತ ಅನಿಸ್ತಾ ಇದೆ. ಮಾವ, ಪ್ರೀತಿಯಿಂದ ಮೂಡೋ ಹಾಗೆ ಮಾಡಬೇಕೇ ಹೊರತು ಬಲವಂತವಾಗಿ ಹುಟ್ಟೋ ಹಾಗೆ ಮಾಡಬಾರ್ದು. ಇವನಿಗೆ ಇಷ್ಟ ಇಲ್ಲದೆ ನಾನೇನಾದರೂ ಅವನನ್ನು ಮದುವೆ ಆದರೆ ಮುಂದೆ ಕಷ್ಟಪಡೋಳು ನಾನೇ ತಾನೆ. ಹೇಗೂ ಹರಕೆ ಇನ್ನೂ ತೀರಿಸಿಲ್ಲ, ತೀರ್ಸಾದ್ಮೇಲೆ ನೋಡ್ಬೋದಲ್ವಾ ಮದುವೆ ಮಾತುಕತೆ. ಅಲ್ಲಿವರೆಗೂ ಅವನಿಗೆ ಟೈಮ್ ಕೊಡ್ಬೋದಲ್ವಾ ಮಾವ? ನೋಡು ಅವಳನ್ನ, ಎಷ್ಟು ತಿಳುವಳಿಕೆ, ನಿನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಇಂಥ ಹುಡುಗಿನ ಮದುವೆ ಆಗೋದಕ್ಕೆ ಮೀನಾಮೇಷ ಎಣ್ಣಿಸ್ತಾ ಇದೆಯಲ್ಲ. ನೀನು ಅವಳನ್ನ ಮದುವೆ ಆಗಲೇಬೇಕು. ಸರ್ ನಮಸ್ಕಾರ. ನಮಸ್ತೆ. ಹೇಗೆ ನಡೀತಿದೆ ಈ ಬಾರಿ ಎಲೆಕ್ಷನ್ ಕ್ಯಾಂಪೇನು? ಈ ಸಲ ಗೆಲ್ತೀನಿ ಅನ್ನೋ ಭರವಸೆ, ನಂಬಿಕೆ ಎರಡು ನಿಮಗಿದೆಯಾ? ಎಲೆಕ್ಷನ್ ಕ್ಯಾಂಪೇನ್ ಅನ್ನೋ ತುಂಬ ಚೆನ್ನಾಗೇ ನಡೀತಾ ಇದೆ. ಆಮೇಲೆ ನಾವು ಗೆಲ್ತೀವಿ ಅನ್ನೋ ನಂಬಿಕೆನೂ ನಮಗಿದೆ. ನೋಡಮ್ಮ, ಜನ ಏನು ಮಾಡ್ತಾರೆ ಅಂತ. ಸೋಲು ಗೆಲುವು ನಮ್ಮ ಕೈಲಿಲ್ಲ ಅಲ್ವೇ? ಜನ ಯಾವ ರೀತಿ ನಮಗೆ ಮರ್ಯಾದೆ ಕೊಡ್ತಾರೋ ಅದಕ್ಕೆ ನಾವು ಗೌರವಿಸ್ಬೇಕಲ್ವೇ? ಸತ್ಯ ಸರ್. ಭಾವನಮ್ಮ, ನಾವೆಲ್ಲಿಗೆ ಹೋಗ್ತಿದ್ದೀವಿ? ಅಜ್ಜಿ ಮನೆಗೆ. ಹೈ, ಅಜ್ಜಿ ಮನೆಗ? ನಾವು ಅಜ್ಜಿ ಮನೆಗೆ ಹೋಗ್ತೀವಿ. ಓಹೋ, ಅಜ್ಜಿ ಮನೆ ಅಂದರೆ ಇಷ್ಟೊಂದು ಖುಷಿನಾ? ಮತ್ತೆ ಅಜ್ಜಿ ತಾತ ಎಲ್ಲ ಸಿಗ್ತಾರಲ್ಲ, ನನಗೂ ತುಂಬ ಖುಷಿ. ಭಾವನಮ್ಮ, ಈಗ ಅಜ್ಜಿ ಮನೆಗೆ ಹೋದ್ರೆ ನಾವು ಅಲ್ಲೇ ಇರ್ತೀವಾ? ಇಲ್ಲ ಪುಟ್ಟ, ಅಜ್ಜಿ ಮನೇಲಿ ನಿನ್ನ ಬಟ್ಟೆ ಎಲ್ಲ ಇದೆಯಲ್ಲ, ಅದನ್ನು ತೊಗೊಂಬರಕ್ಕೆ ಹೋಗ್ತಿದ್ದೀವಿ. ಸರಿ ಭಾವನಮ್ಮ, ನೀವು ಎಲ್ಲಿದ್ರೂ ನಂಗೆ ಖುಷಿ. ನಿಮ್ಮ ಜೊತೆನೇ ನನಗಿರೋದು. ಸರ್, ಇನ್ನೊಂದು ಪ್ರಶ್ನೆ. ಇತ್ತೀಚೆಗೆ ನಿಮ್ಮ ಮಗ ಸಿದ್ದೇಗೌಡರು ಮದುವೆ ಆಗಿದ್ದಾರೆ. ಹೇಗಿದ್ದಾರೆ ಮಗ ಸೊಸೆ? ಎಲ್ಲ ಚೆನ್ನಾಗಿದ್ದಾರೆ. ಸರ್, ಇವರಲ್ವ ನಿಮ್ಮ ಸೊಸೆ? ಫೋಕಸ್ ಮಾಡು. ಮೇಡಮ್ ನಮಸ್ಕಾರ. ಈಗ ತಾನೇ ಮದುವೆ ಆಗಿದ್ದೀರಾ. ಸಿದ್ದೇಗೌಡರು ನೀವು, ನಿಮ್ಮ ಲೈಫ್ ಹೇಗಿದೆ? ಈ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ? ಇವಳು ಯಾಕಪ್ಪ ಬಂದ್ಲಿಲ್ಲಿಗೆ? ಅವನೇನೋ ಕೇಳೋದು, ಇವಳೇನೋ ಹೇಳೋದು, ಎಲ್ಲ ಎಕ್ಕುಟ್ಟೋಯ್ತದಲ್ಲಪ್ಪ. ಈಗೇನು ಮಾಡೋದೀಗ? ಚೌರೇಗೌಡ್ರ ಮನೆ ಅಂದಮೇಲೆ ಯಾರಿಗೂ ಏನೂ ಕೊರತೆ ಆಗಕ್ಕೆ ಬಿಡಲ್ಲ ಅಲ್ವಾ? ನಾನು ಚೆನ್ನಾಗೇ ಇದ್ದೀನಿ. ಮೇಡಮ್ ಇನ್ನೊಂದು ಪ್ರಶ್ನೆ. ಇರ್ಬೇಕು, ಅವ್ರಿಗೆ ಮುಜುಗರ, ಅವ್ರಿಗೇನು ಗೊತ್ತಿಲ್ಲ, ಇದೆಲ್ಲ ಹೊಸದಲ್ವಾ? ಹಾಂ, ದೈ ಇವ್ರಿಗೆ ತಿನ್ನೋಕ್ಕೆ ವ್ಯವಸ್ಥೆ ಮಾಡಿದ್ಯಲ್ಲ, ನಡ್ರಿ ತಿಂಡಿತೀನಿ ನಡ್ರಿ. ಬಾ. ಎಲ್ಲಿದ್ದೀನಿ ಹೆಂಗಿದ್ದೀನಿ ಅಂತ ಮೈ ಮೇಲೆ ಜ್ಞಾನ ಇಟ್ಕೊಂಡಿದ್ರೆ ಒಳ್ಳೇದು. ಹೆಂಗೆ ಅಂದರೆ ಹಂಗೆ ನುಗ್ಬಿಡೋಕ್ಕಿದ್ದೇನು ನಿಮ್ಮ ಅಪ್ಪನ ಮನೆ ಅಲ್ಲ. ನಿಮ್ಮಿಂದ ಆಗಲೇ ನಮ್ಮ ರಾಜಕೀಯ ಜೀವನ ತಕ್ಕಡಿಲಿ ಹಾಕೊಂಡು ತೂಗಾಡ್ತಾ ಐತೆ. ಇನ್ನೇನೈತೆ ಅಂತ ಹುಡುಕಿ ಎಲ್ಲ ಒಂದೇ ಸತಿ ಸೇರಿಸ್ಕೊಂಬಿಡಿ.
ಆಗ್ಲಾದ್ರೂ ನಿಮ್ಗೆ ಸಮಾಧಾನ ಆಯ್ತದ ನೋಡಮ್ಮ. ಎಲ್ಲ ಎಕ್ಕುಚ್ಚಿಸ್ಬಿಟ್ಟು ನಿಂತಿರೋದು ನೋಡು. ಟಿವಿಯವರು ಮೀಡಿಯಾದವರು ಕಾಯ್ತಾವ್ರಲ್ಲಿ. ಗಳಿಗೆ ಒಂದ್ಸತಿ ನೀನು ಇಲ್ಲಿರೋದನ್ನ ತೋರಿಸಿ ನಮ್ಮ ಮಾನ ಮರವದನ್ನು ಹರಾಜಾಗ್ತಾರೆ. ನಾನು ಎಲ್ಲಿದ್ದೀನಿ ಹೆಂಗಿದ್ದೀನಿ ಅಂತ ತಿಳ್ಕೊಂಡ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನಡಿ ಒಳಿಕೆ. ಫುಲ್ ಮೆನ್ಸಿಂಗು ಏನ್ ಸಮಾಚಾರ? ಏನ್ರಲ್ಲ ಚಂದ ಕಾಣಿಸಿದೀನಾ? ಗೌಡ್ರೆ ಹೊಸಿ ಪೌಡ್ರ್ ಹಾಕೊಳ್ಳಿ, ನನ್ನ ವೈಟ್ ಕಾಣಿಸ್ತೀರಿ. ಅರ್ಥ ಆಯ್ತು ನಿನ್ನಂಗ. ಏನ್ ಗೌಡ್ರೆ ಮುಖದಾಗೆ ಮದುವೆ ಗಂಡಿನ ಕಳೆ ಕಾಣ್ತದೆ, ಏನ್ ವಿಶೇಷ, ಏನ್ ಸಮಾಚಾರ? ಏನಿಲ್ಲ ಕಣ್ರಲ್ಲ, ನಮ್ಮ ಮಾವನ ಮನೆಗೆ ಹೋಯ್ತವನೆ. ಓ ಮಾವನ ಮನೆಗ, ಅದಕ್ಕೆ ಈ ಪಾರ್ಟಿ ಹೊಳಿತಿದ್ದೀರಿ? ಏನ್ ಗೌಡ್ರೆ ಮಾವನ ಮನೆಗೆ ಹೋಯ್ತಾ ಇದ್ದೀರಿ, ಏನಂತೆ ಸಮಾಚಾರ? ಮಾವನ ಮನೆ ಅಂದಮೇಲೆ 1000 ಇರ್ತದೆ, ಎಲ್ಲನೂ ಕುತ್ಕೊಂಡು ಹೇಳಕ್ ಹೋಯ್ತದ? ಹೋಗ್ರಲ್ಲ, ನೋಡ್ಕೊಳ್ಳಿ. ಗೌಡ್ರೆ ನೀವು ಅದಕ್ಕೆ ದಂಡಕ್ಕೆ ಬಂದಾದ್ಮೇಲೆ ನಮ್ಮನ್ನೆಲ್ಲರೂ ದೂರ ಮಾಡ್ತಾ ಇದ್ದೀರಿ ನೀವು. ಇದು ನ್ಯಾಯನೇ, ಧರ್ಮನೇ? ಹಂಗೆಲ್ಲ ಏನು ಇಲ್ಲ ಕಣ್ರಲ್ಲ, ಹೊಸ್ದಾಗಿ ಮದುವೆ ಆಗೋದವ್ರಿಗೆ ಮಾವನ ಮನೆಯಲ್ಲಿ ಊಟ ಹಾಕ್ಬೇಕಂತೆ, ಅದೇನೋ ಶಾಸ್ತ್ರ ಅಂದ್ರು, ಅದಕ್ಕೆ ಕರೆದವ್ರೆ. ನಾನು ನನ್ನ ಹೆಂಡತಿ ಹೋಯ್ತಮ್ಮ. ಅದಕ್ಕೆ ಬರ್ತಿದ್ದಾರೆ? ಹ್ಞೂ ಕಣ್ಲ, ಅವ್ರಿಲ್ದೆ ನಾನಾ? ಗೌಡ್ರೆ ಇನ್ನೇನು ಗೌಡ್ರೆ, ಮಾವನೇ ಒಪ್ಕೊಂಡಾದ್ಮೇಲೆ ಇನ್ನು ಅದಕ್ಕೆ ಯಾವ ಲೆಕ್ಕ, ಅವರು ಒಪ್ಕೊಬಿಟ್ಟಿರ್ತಾರೆ. ಹ್ಞೂ ಕಣ್ಲ, ನನಗೂ ಅದೇ ಒಂಥರ ಖುಷಿ. ಅಪ್ಪ ಈ ದಿನ ಆದ್ಮೇಲೆ ನಮ್ಮ ಗೌಡ್ರು ನಮ್ಗೆ ಸಿಗ್ದಂಗೆ ಆಯ್ತು. ನೋಡ್ಲಾ ಮುಖದಾಗ ಕಳೆ, ಮುಖದಾಗ ನಗು ನೋಡಿ 2 ದಿನ ಆಗ್ಬಿಟ್ಟಿತ್ತು. ಹಿಂಗೆ ಖುಷಿಯಾಗಿರಿ. ಹ್ಞೂ ಕಣ್ಲ, ನಿಮ್ಮ ಅದಕ್ಕೆ ನನ್ನ ಜೊತೆಲಿದ್ರೆ ನನ್ಗೆ ಯಾವಾಗಲೂ ಖುಷಿನೇ. ಮತ್ತಿನ್ನೇನ್ರಲ್ಲ, ನಮ್ ಗೌಡ್ರಿಗೆ ದೃಷ್ಟಿದಾಗಿರಲ್ಲ. ಒಸಿ ತಾಳ್ರಲ್ಲ. ಏನ್ಲ ಇದು? ಕುಂಬಳಕಾಯಿ ಕಂಡ್ರಲ್ಲ, ಕುಂಬಳಕಾಯಿ ಇರ್ಲ ತಗೊಳ್ಳ. ಕರ್ಪೂರ ಕಡ್ಡಿ ಹಚ್ಲಾ? ಕಡ್ಡಿ ನಾಯಿ ಕಣ್ಣು, ನರಿ ಕಣ್ಣು, ಕಳ್ರ ಕಣ್ಣು, ಸುಳ್ಳು ಕಣ್ಣು, ನಮ್ಮ ಕಣ್ಣು, ಯಾರ ಕಣ್ಣು ಬೀಳ್ದಂಗಾಗ್ಲಿ. ಗೌಡ್ರೆ 3 ಸಲ ಹೋಗಿರಿ. ಹೋಗಿರಲ್ಲ, ಹೋಗಿರಿ ಲೇ, ಸ್ವಲ್ಪ ದೂರ ಹೋಗ್ರಲ್ಲ, ಬಟ್ಟೆ ಬ್ಯಾಗ್ ಸಿಡಿತದೆ. ಆಯ್ಕಳ್ರಲ್ಲ. ಹೋಗಿ ಕೊಟ್ರೆ ಅತ್ತೆ. ಅಮ್ಮ, ವೆರೈಟಿ ತಿಂಡಿಗಳು ನೋಡೋಕೆ ಕಣ್ಣಿಗೆ ಎಷ್ಟು ಚೆನ್ನಾಗಿದೆ. ಸಾಕೋದಾಗಿದೆ. ಏ ಮಂಗಳ, ಬರ್ತಿದ್ದಂಗೆ ತಿಂಡಿ ಕೈ ಹಾಕ್ತೀಯಲ್ಲೇ? ಈ ಕಡೆ ಬರ್ದೆ ಎಷ್ಟು ದಿವಸ ಆಗಿತ್ತು ನೀನು? ಒಂದು ಮಾತು ಅಮ್ಮನ ಹತ್ರ ಹೆಂಗಿದ್ಯಾ ಅಮ್ಮ, ಚೆನ್ನಾಗಿದೆಯಾ ಅಂತನಾದ್ರೂ ಕೇಳಬಾರ್ದಾ? ನಿಮ್ಗಳಿಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ಅಂದಮೇಲೆ ನಾನು ನಿಮ್ಗಳ ಬಗ್ಗೆ ಯೋಚನೆ ಮಾಡಬೇಕಾ? ಆದರೂ ನನಗೆ ನಿಮ್ಮೆಲ್ಲರ ಮೇಲೂ ಪ್ರೀತಿ ಇದೆ, ಅದಕ್ಕೆ ಬಂದಿದ್ದೀನಿ. ಅಲ್ಲ ಅದಕ್ಕೆ ಮನೇಲಿ ಭಾವನ ಮದುವೆ ಆಗಿದೆ, ಅದಾದ್ಮೇಲೆ ಏನೇನೋ ಗಲಾಟೆಗಳಲ್ಲಾಗಿದೆ. ಇದೆಲ್ಲನೂ ಯಾರಿಗಾದ್ರೂ ನನ್ನೊಬ್ಳಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ವಲ್ಲ? ಯಾಕೆ ಹೇಳಿ? ನಿಮ್ಗೆಲ್ರಿಗೂ ನಾನೊಂಥರ ಬೇಡವಾಗಿರೋಳು, ತಾತ್ಸರ ನಾನು ಅಂದರೆ ನಂಗೆ ಬೇಜಾರಾಗಲ್ವಾ? ಏ ಮಂಗಳ, ಏನಾಯ್ತೆ ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನಿನ್ನ ಯಾವತ್ತಾದ್ರೂ ಆ ದೃಷ್ಟಿಲಿ ನೋಡಿದೀವಾ? ಅಮ್ಮ, ನೀನ್ ಮಾತ್ರ ಹಾಗೆ ನೋಡಿಲ್ಲ ಅಷ್ಟೇ. ನಿನ್ನ ಬಿಟ್ಟು ಮನೆಯವರೆಲ್ಲರೂ ಹಾಗೆ ಅನ್ಕೊಳ್ಳೋದು, ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ. ನನಗೆಷ್ಟು ಬೇಜಾರಾಗುತ್ತೆ ಗೊತ್ತಾ?
ನೋಡು ಯಾಕೆ ಹಂಗಂತೀಯ? ನಿನ್ನನ್ನ ಈ ಮನೇಲಿ ಯಾರು ಹಾಗೆ ನೋಡೋರಿಲ್ಲ. ಇದು ನಿನ್ನ ಮನೆ. ಈ ಮನೆಯಲ್ಲಿ ಯಾರು ಯಾರಿಗೂ ಭೇದ ಭಾವ ಮಾಡಲ್ಲ. ನನಗೆಲ್ಲ ಅರ್ಥ ಆಗಿದೆ ಬಿಡು. ಭಾವನ ನೋಡು ಎಷ್ಟು ದೊಡ್ಡ ಮನೆಗೆ ಹೋದ್ಲು. ರಾಜಕೀಯದವ್ರ ಮನೆ ಅಂದ್ರೆ ಕೇಳ್ಬೇಕಾ? ಕೈಗೊಬ್ಬ ಆಳು ಕಾಲ್ಗೊಬ್ಬ ಆಳು, ರಾಣಿ ರಾಣಿ ತರ ಇರ್ಬೋದು. ಅದೇ ನಾನು ಕುಡುಕ್ ಗಂಡನ್ಗೆ ಮದುವೆ ಮಾಡಿ ಕಳಿಸ್ಕೊಟ್ಬಿಟ್ರಿ. ನನ್ನ ಜೀವನ ಖಾಲಿ ಪಟ್ಟ ತರ ಹೋಗಿದೆ. ಇನ್ನಿಬ್ರು ಮುದ್ದಾದ ಮಕ್ಕಳು ದೊಡ್ಡ ಮನೆಗೆ ಸೇರ್ಕೊಂಡ್ರು. ನನ್ ಕೆಡ್ತು ಹೇಳು. ಇದೆಲ್ಲ ನೋಡ್ತಿದ್ರೆ ನಂಗೆ ಹೊಟ್ಟೆ ಉರಿಯಲ್ವಾ? ಮಂಗಳ, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಅತ್ತೆ ಮೊದಲೇ ಬೇಜಾರಲ್ಲಿದ್ದಾರೆ. ಅವು ಬಂದಾಗ ಎಲ್ರಿಗೂ ಸಂತೋಷ ಆಗಬೇಕೇ ಹೊರತು ದುಃಖ ಆಗಬಾರ್ದು. ಅಯ್ಯೋ, ನಾನೇನಾದ್ರು ಇಲ್ದೇ ಇರೋದನ್ನ ಹೇಳದ್ನಾ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳೋದು ನಿಮಗೆ ಕಷ್ಟ ಆಗತ್ತೆ ಅಂದ್ರೆ ನಾನೇನು ಮಾಡಲಿ? ಮಂಗಳ, ಸಾಕು ಮಾಡು ಅನ್ನಲ್ಲ. ಏನೇನೋ ಮಾತಾಡಿ ಅತ್ತೆ ಟೆನ್ಷನ್ನ ಜಾಸ್ತಿ ಮಾಡಬೇಡ ನೀನು. ಇನ್ನು ನಿಮ್ಮಣ್ಣ ಇಬ್ಬರು ಒಂದೇ ಥರ. ಎಲ್ಲಿ ಏನು ಮಾತಾಡಬೇಕು ಅನ್ನೋದು ನಿಮ್ಮಿಬ್ಬರಿಗೂ ಗೊತ್ತಾಗಲ್ಲ. ನೀನು ಈ ರೀತಿ ನಡ್ಕೋತಾ ಇರೋದು ನಂಗೊಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ನೋಡು. ಅದ್ಗೆ ಈಗ ನಾನು ಏನು ಮಾತಾಡಿದೆ ಅಂತ ನೀವಿಷ್ಟು ಟೆನ್ಷನ್ ಆಗ್ತಿದ್ದೀರಾ ಹೇಳಿ? ನನಗೆ ನನ್ನ ತವ್ರ ಮೇಲೆ ಪ್ರೀತಿ ಇರಲ್ವಾ? ಅದಕ್ಕೆ ನೋಡಿ, ಭಾವನ ಬರ್ತಾಳೆ ಅಂತ ಗೊತ್ತಾಗ್ತಿದ್ದಾಗೆ ನೀವು ಯಾರು ಕರೀಲಿಲ್ಲ ಅಂದ್ರೆ ನಾನೇ ಬಂದಿದ್ದೀನಿ. ನಿಮ್ಗೇನು ಕೆಲಸ ಮಾಡ್ಕೊಡ್ಬೇಕು ತಾನೆ, ಬಂದು ನಾನು ಸಹಾಯ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ತಿಂಡಿಗಳೆಲ್ಲ ಟೇಸ್ಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬಿಡ್ತೀನಿ. ಹಾಂ ಇರಿ. ಕೋಡ್ಬಳೆ, ಚಕ್ಲಿ, ಇದು ಕಜ್ಜಾಯ, ಇನ್ನು ಏನೇನು ಮಾಡ್ತಿದ್ದೀರಾ ಹೇಳಿ? ಇದು ತಿನ್ಕೊಂಡು ಬರ್ತೀನಿ, ಟೇಸ್ಟ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಹೇಳ್ತೀನಿ. ಅತ್ತೆ, ಇವರಿಬ್ರು ಈ ಜನ್ಮದಲ್ಲಿ ಬರ್ಲಾಗಲ್ಲ ಅತ್ತೆ. ಭಾವನಮ್ಮ, ಅಂಕಲ್ ಯಾಕೆ ನಿಮ್ಗೆ ಏನೇನು ಅಂತಾರೆ? ನೀವ್ಯಾಕೆ ಅವ್ರಿಗೆ ಹೀಗೆ ಹೇಳ್ದೆ ಅಳ್ತಿದ್ದೀರಾ? ಅಯ್ಯೋ, ನಾನು ಅಳ್ತಾ ಇಲ್ಲ ಖುಷಿ. ಅದು ನಾವು ಹೊರಗೆ ಹೋಗಿ ಬಂದ್ವಲ್ಲ, ಕಣ್ಣಲ್ಲೇನೋ ಬಿದ್ದಾಗಾಯ್ತು, ಅದಕ್ಕೆ ಕಣ್ಣೀರು ಬರ್ತಿದೆ ಅಷ್ಟೆ. ನನಗೆ ಗೊತ್ತು ಅವ್ರು ಬೈದಿದ್ದಕ್ಕೆ ನೀವು ಅಳ್ತಿರೋದಂತ. ಯಾಕೆ ಅವ್ರು ಹಾಗೆಲ್ಲ ಹೇಳ್ತಾರೆ ಹೇಳಿ ಭಾವನಮ್ಮ? ಯಾಕಂದರೆ ಅವರು ದೊಡ್ಡವರಲ್ವಾ ಖುಷಿ, ಏನೇನೋ ಮಾತಾಡ್ತಾರೆ. ಆದರೆ ನೋಡು, ಯಾವುದೇ ಕಾರಣಕ್ಕೂ ನೀನೇ ವಿಷಯನ ಯಾರಿಗೂ ಹೇಳಬಾರ್ದು, ಆಯಿತಾ? ಯಾಕೆ ಹೇಳ್ಬಾರ್ದು? ಯಾಕಂದರೆ ಈಗ ನಾವು ಅವ್ರ ಮನೇಲಿದ್ದೀವಲ್ಲ, ಅವ್ರು ಹೇಳಿದ್ದನ್ನೆಲ್ಲ ಸಹಿಸ್ಕೋಬೇಕು. ಯಾಕೆ ಸಹಿಸ್ಕೋಬೇಕು? ನಮ್ಮನೆ ಇದ್ದಾಗ ಯಾರು ಈ ಥರ ಮಾತಾಡ್ತಿರ್ಲಿಲ್ಲ. ಇವ್ರ್ಯಾಕೆ ಹೀಗೆ ಮಾತಾಡ್ತಾರೆ ನಿಮಗೆ? ಖುಷಿ, ನಿನಗೆ ಸ್ವಲ್ಪ ಬುದ್ಧಿ ಬರುತ್ತಲ್ವಾ, ಅವಾಗ ನೀನೆಲ್ಲ ಅರ್ಥ ಮಾಡ್ಕೋತೀಯ, ಆಯಿತಾ? ಆದರೆ ಈಗ ಮಾತ್ರ ಯಾರಿಗೂ ಏನೂ ಹೇಳಬಾರ್ದು. ಸಿದ್ದು ಅಂಕಲ್ಗೂ ಹೇಳ್ಬಾರ್ದಾ? ಅವ್ರಿಗಂತೂ ಹೇಳಲೇಬಾರ್ದು. ಅದೇ ಯಾಕೆ ಅಂತ. ಸಿದ್ದು ಅಂಕಲ್ ಅಷ್ಟು ಒಳ್ಳೆಯವರಲ್ವಾ? ಅವ್ರು ಹೇಳ್ಕೊಂಡ್ರೆ ನಿಮಗೆ ಕಷ್ಟ ದೂರ ಆಗುತ್ತಲ್ವಾ? ಇವತ್ತು ನಾನು ಅನುಭವಿಸ್ತಾ ಇರೋ ಕಷ್ಟಕ್ಕೆಲ್ಲ ಅವರೇ ಕಾರಣ. ಅವ್ರ ಹತ್ರ ಹೇಳ್ಕೊಂಡ್ರೆ ಮತ್ತಷ್ಟು ಕಷ್ಟ ಆಗುತ್ತೆ ಹೊರತು ಇದಕ್ಕೆ ಪರಿಹಾರ ಸಿಗೋದಿಲ್ಲ. ಭಾವನಮ್ಮ, ಯಾಕೆ ಸಿದ್ದು ಅಂಕಲ್ ಹತ್ರ ಹೇಳಬಾರ್ದು ಹೇಳಿ? ಖುಷಿ, ನಾನು ಹೇಳ್ತಿದ್ದೀನಿ ಅಂದರೆ ನೀನು ನನ್ನ ಮಾತು ಕೇಳ್ತೀಯ ಅಲ್ವಾ? ಕೇಳ್ತೀನಿ. ಹಾಗಾದರೆ ಈ ವಿಷಯ ಯಾರ ಹತ್ರನೂ, ಸಿದ್ದು ಅವ್ರ ಹತ್ರನೂ ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ಪ್ರಾಮಿಸ್. ಖುಷಿ, ನೀನೊಬ್ಳು ನನ್ನ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ.